ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ಹತ್ರ ಒಂದು ಚಿಕ್ಕ ಮೊಬೈಲ್ ಇದೆ. ಒಂದು ಬಟನ್ ಒತ್ತಿದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ವ್ಯಕ್ತಿಯ ಜೊತೆ ಕೆಲವೇ ಕ್ಷಣಗಳಲ್ಲಿ ಮಾತನಾಡಬಹುದು. ಆದರೆ ಆ ಧ್ವನಿ ಅಷ್ಟು ದೂರ ಹೋಗಲು ಹೇಗೆ ಹೋಗುತ್ತದೆ? ಅದನ್ನು ತಿಳಿಯುವ ಮೊದಲು ಸ್ವಲ್ಪ ಇತಿಹಾಸ ನೋಡೋಣ. ಸುಮಾರು 150 ವರ್ಷಗಳ ಹಿಂದೆ ಯಾರಿಗಾದರೂ ದೂರದಲ್ಲಿರುವ ವ್ಯಕ್ತಿಗೆ ಸುದ್ದಿ ಹೇಳಬೇಕಾದರೆ ಪತ್ರ ಬರೆಯಬೇಕಾಗಿತ್ತು. ಆ ಪತ್ರ ತಲುಪಲು ದಿನಗಳು ಅಥವಾ ವಾರಗಳೇ ಬೇಕಾಗಿತ್ತು. ನಂತರ ವಿಜ್ಞಾನ ಮುಂದುವರಿಯಿತು. 1876ರಲ್ಲಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ದೂರವಾಣಿಯನ್ನು ಕಂಡುಹಿಡಿದರು. ಈಗ ಜನರು ಮೊದಲ ಬಾರಿಗೆ ದೂರದಲ್ಲಿರುವ ಧ್ವನಿಯನ್ನೇ ಕೇಳಲು ಸಾಧ್ಯವಾಯಿತು. ಆದರೆ ಒಂದು ಸಮಸ್ಯೆ ಇತ್ತು. ಪ್ರತಿ ದೂರವಾಣಿಯು ತಂತಿಗಳ ಮೂಲಕ ಸಂಪರ್ಕಗೊಂಡಿರಬೇಕಾಗಿತ್ತು. ನಾವು ಮಾತನಾಡಿದ ಧ್ವನಿ ಆ ತಂತಿಗಳ ಮೂಲಕವೇ ಮತ್ತೊಬ್ಬರ ಮನೆಗೆ ತಲುಪುತ್ತಿತ್ತು. ತಂತಿ ಕಟ್ಟಾದರೆ ಕರೆ ಕೂಡ ಕಟ್. ತಂತಿ ಇಲ್ಲದೆ ಮಾತನಾಡಲು ಸಾಧ್ಯವಿಲ್ಲವೇ? ಅಲ್ಲಿಂದ ಹೊಸ ಅಧ್ಯಾಯ ಶುರುವಾಯಿತು. ವಿಜ್ಞಾನಿಗಳು ಗಾಳಿಯಲ್ಲಿ ಕಾಣದ ಒಂದು ಶಕ್ತಿ ಇದೆ ಎಂದು ಕಂಡುಹಿಡಿದರು. ಅದನ್ನೇ ರೇಡಿಯೋ ವೇವ್ಸ್ ಎಂದು ಕರೆಯುತ್ತಾರೆ. ಇಂದು ಇದೇ ರೇಡಿಯೋ ವೇವ್ಸ್ ಅನ್ನು ಬಳಸಿಕೊಂಡು ನಮ್ಮ ಮೊಬೈಲ್ ಫೋನ್ ಮಾತನಾಡುತ್ತದೆ. ಅಲೆ ಅಂದರೆ ಏನು? ನಾವು ಆಗಾಗ ಕೇಳುತ್ತೇವೆ, ಸೌಂಡ್ ವೇವ್ಸ್, ರೇಡಿಯೋ ವೇವ್ಸ್, ಲೈಟ್ ವೇವ್ಸ್, ವೈಫೈ ಸಿಗ್ನಲ್ಸ್. ಆದರೆ ಅಲೆ ಅಂದರೆ ನಿಜವಾಗ್ಲೂ ಏನು? ವೇವ್ಸ್ ಅಂದರೆ ಏನು? ಒಂದು ಕೆರೆಯಲ್ಲಿ ನಾವು ಒಂದು ಕಲ್ಲನ್ನು ಎಸೆದರೆ ಏನಾಗುತ್ತೆ? ಕಲ್ಲು ಬಿದ್ದ ಜಾಗದಿಂದ ವೃತ್ತಾಕಾರದ ಅಲೆಗಳು ಎಲ್ಲ ಕಡೆ ಹರಡುತ್ತವೆ. ಆದರೆ ಅದು ಹರಡುವಂಥದ್ದು ಕೆರೆಗಳ ಸುತ್ತಕ್ಕೆ ಹೋಗುತ್ತಷ್ಟೆ, ಅಂದರೆ ಲಾಸ್ಟ್ ಕೆರೆಗಳ ತುದಿಗೆ ಹೋಗುತ್ತಷ್ಟೆ. ಕಲ್ಲು ಅಲ್ಲೇ ಇರುತ್ತೆ, ಕಲ್ಲೆಲ್ಲೂ ಹೋಗಲ್ಲ. ಸೊ ಶಕ್ತಿ ಮಾತ್ರ ಮುಂದಕ್ಕೆ ಸಾಗುತ್ತದೆ. ಅದೇ ಅಲೆ. ನಾವಿವಾಗ ಚಪ್ಪಾಳೆ ಹೊಡೆದ್ರೆ ನನ್ನ ಕೈ ನಿಮ್ಮ ಕಿವಿಯವರೆಗೂ ಬರೋದಿಲ್ಲ. ಹಾಗಾದರೆ ನಿಮಗೆ ಶಬ್ದ ಹೇಗೆ ಕೇಳಿಸಿತು? ಏಕೆಂದರೆ ನನ್ನ ಕೈ ಸುತ್ತಲಿನ ಗಾಳಿಯನ್ನು ಕಂಪಿಸುತ್ತೆ. ಆ ಕಂಪನ ಒಂದು ಅಲೆಯಾಗಿ ನಿಮ್ಮ ಕಿವಿಯವರೆಗೆ ತಲುಪುತ್ತೆ. ಅದನ್ನು ಸೌಂಡ್ ವೇವ್ಸ್ ಅಂತಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಶಕ್ತಿಯನ್ನು ಸಾಗುವ ವಿಧಾನವೇ ಅಲೆ. ಅಲೆಗಳು ಶಕ್ತಿಯನ್ನು ಸಾಗಿಸುತ್ತವೆ. ಅವು ವಸ್ತುಗಳನ್ನು ಹೊತ್ತುಕೊಂಡು ಹೋಗುವುದಿಲ್ಲ. ಎಲ್ಲ ಅಲೆಗಳು ಒಂದೇ ರೀತಿನಾ? ಇಲ್ಲ. ಕೆಲವು ಅಲೆಗಳಿಗೆ ನೀರು ಬೇಕು, ಕೆಲವು ವೇವ್ಸ್ಗೆ ಗಾಳಿ ಬೇಕು. ಆದರೆ ಕೆಲವು ಅಲೆಗಳಿಗೆ ಏನೂ ಬೇಕಾಗುವುದಿಲ್ಲ. ಅವು ಖಾಲಿ ಬಾಹ್ಯಾಕಾಶದಲ್ಲಿ ಪ್ರಯಾಣ ಮಾಡುತ್ತವೆ. ಅವುಗಳೇ ರೇಡಿಯೋ ವೇವ್ಸ್ ಮತ್ತು ಲೈಟ್ ವೇವ್ಸ್. ನಾವು ಮೊಬೈಲ್ನಲ್ಲಿ ಮಾತನಾಡುವಾಗ, ವೈಫೈ ಬಳಸುವಾಗ, ಬ್ಲೂಟೂತ್ ಬಳಸುವಾಗ, ಟಿವಿ ನೋಡುವಾಗ ಇವೆಲ್ಲವೂ ಇದೇ ರೇಡಿಯೋ ವೇವ್ಸ್ ಅನ್ನು ಬಳಸುತ್ತದೆ. ಆದರೆ ರೇಡಿಯೋ ವೇವ್ಸ್ ಅಂದರೆ ಏನು? ಅದು ಹೇಗೆ ಹುಟ್ಟುತ್ತೆ? ನಮ್ಮ ಮೊಬೈಲ್ ಒಳಗಡೆ ಒಂದು ಚಿಕ್ಕ ಆಂಟೆನಾ ಇರುತ್ತೆ. ಟವರ್ನಲ್ಲೂ ಒಂದು ದೊಡ್ಡ ಆಂಟೆನಾ ಇರುತ್ತೆ. ಈ ಆಂಟೆನಾಗಳ ಮೂಲಕ ವಿದ್ಯುತ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ವೇಗವಾಗಿ ಬದಲಾದಾಗ ಅದರ ಸುತ್ತಲೂ ರೇಡಿಯೋ ವೇವ್ಸ್ ಉಂಟಾಗುತ್ತೆ. ಅವು ಗಾಳಿಯಲ್ಲಿ ಎಲ್ಲ ದಿಕ್ಕುಗಳಿಗೂ ಹರಡುತ್ತವೆ. ಇದನ್ನೇ ಊಹಿಸಿ, ನೀವು ನಿಮ್ಮ ಸ್ನೇಹಿತನಿಗೆ ಒಂದು ಸಂದೇಶ ಕಳಿಸಬೇಕಂತಿದ್ದೀರಾ. ಆ ಸಂದೇಶವನ್ನು ಕಾಗದದಲ್ಲಿ ಬರೆಯುವ ಬದಲು ರೇಡಿಯೋ ವೇವ್ಸ್ ಮೇಲ್ಗಡೆ ಕೂರಿಸಿ ಕಳಿಸಲಾಗುತ್ತದೆ. ಅಂದರೆ ರೇಡಿಯೋ ವೇವ್ಸ್ ಒಂದು ವಾಹನ. ಅದರ ಮೇಲೆ ನಿಮ್ಮ ಧ್ವನಿ ಅಥವಾ ಡೇಟಾ ಪ್ರಯಾಣ ಮಾಡುತ್ತದೆ. ನಾವು ಹೆಲೋ ಅಂತ ಕರೆ ಮಾಡಿದಾಗ ಆ ಧ್ವನಿ ಮೊದಲು ಡಿಜಿಟಲ್ ಮಾಹಿತಿಯಾಗಿ 0 ಮತ್ತು 1 ಆಗಿ ಬದಲಾಗುತ್ತೆ. ಆ ಮಾಹಿತಿಯನ್ನು ನಿಮ್ಮ ಮೊಬೈಲ್ ರೇಡಿಯೋ ವೇವ್ ಮೇಲೆ ಸೇರಿಸಿ, ಅಂದರೆ ಮಾಡ್ಯುಲೇಟ್ ಮಾಡಿ, ಗಾಳಿಯಲ್ಲಿ ಹತ್ತಿರದ ಮೊಬೈಲ್ ಟವರ್ಗೆ ಕಳಿಸುತ್ತೆ. ಆ ಟವರ್ ಮಾಹಿತಿಯನ್ನು ಸ್ವೀಕರಿಸಿ ಮುಂದೆ ನೆಟ್ವರ್ಕ್ಗೆ ಕಳಿಸುತ್ತೆ. ಇವಾಗ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಇವಾಗ ನಮ್ಮ ಮನೆಯಲ್ಲಿ ಒಂದು ಬಲ್ಬ್ ಆನ್ ಮಾಡಿದಾಗ ಬೆಳಕು ಹೊರಗಡೆ ಬರುತ್ತೆ. ಆ ಬೆಳಕು ನಮ್ಮ ಕೈಗೂ ಬಂದು ತಾಕೋದಿಲ್ಲ. ಆದರೂ ನಾವು ಅದನ್ನು ನೋಡ್ತೀವಿ. ಯಾಕಂದರೆ ಬೆಳಕು ಕೂಡ ಒಂದು ಅಲೆ. ರೇಡಿಯೋ ಅಲೆ ಕೂಡ ಬೆಳಕಿನಂತೆಯೇ ಒಂದು ಅಲೆ. ಆದರೆ ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಯಾಕೆಂದರೆ ನಮ್ಮ ಕಣ್ಣು ಬೆಳಕಿನ ಒಂದು ಚಿಕ್ಕ ಭಾಗವನ್ನು ಮಾತ್ರ ನೋಡಬಲ್ಲದು. ರೇಡಿಯೋ ವೇವ್ ಅನ್ನು ನೋಡಲು ಸಾಧ್ಯವಿಲ್ಲ. ಒಂದು ಮೊಬೈಲ್ ಟವರ್ ಅನ್ನು ಊಹಿಸಿ. ಅದರ ಮೇಲಿರುವ ಆಂಟೆನಾಗೆ ವಿದ್ಯುತ್ ತುಂಬ ವೇಗವಾಗಿ ಮುಂದೆ ಹಿಂದೆ ಹರಿಯುತ್ತದೆ. ಹೇಗೆ ವಿದ್ಯುತ್ ವೇಗವಾಗಿ ಬದಲಾದಾಗ ಅದರ ಸುತ್ತಲೂ ಕಾಣದ ಅಲೆಗಳು ಉಂಟಾಗುತ್ತವೆ. ಅವು ಎಲ್ಲ ದಿಕ್ಕುಗಳಿಗೂ ಹರಡುತ್ತವೆ. ಅವೇ ರೇಡಿಯೋ ವೇವ್ಸ್. ನಮ್ಮ ಮೊಬೈಲ್ನಲ್ಲೂ ಒಂದು ಚಿಕ್ಕ ಆಂಟೆನಾ ಇರುತ್ತೆ. ಟವರ್ ಕಳಿಸಿದ ರೇಡಿಯೋ ವೇವ್ ನಮ್ಮ ಮೊಬೈಲ್ಗೆ ಬಂದಾಗ ಆ ಆಂಟೆನಾ ಅದನ್ನು ಹಿಡಿಯುತ್ತದೆ. ಅದರಲ್ಲಿ ಮಾಹಿತಿಯನ್ನು ಓದುತ್ತದೆ. ಅದಕ್ಕೆ ನೀವು ಕರೆ ಕೇಳಬಹುದು, ಯೂಟ್ಯೂಬ್ ನೋಡಬಹುದು, ವಾಟ್ಸಪ್ ಕೂಡ ಯೂಸ್ ಮಾಡಬಹುದು. ಈಗ ರೇಡಿಯೋ ವೇವ್ಸ್ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಿದ್ರೆ ವಿಜ್ಞಾನಿಗಳಿಗೆ ಅದು ಇದೆ ಅಂತ ಹೇಗೆ ಗೊತ್ತಾಯ್ತು? ಇದನ್ನು ತಿಳಿಯಲು ಮೊದಲು ಒಬ್ಬ ಮಹಾನ್ ವಿಜ್ಞಾನಿಯ ಕಥೆ ಕೇಳೋಣ. 1860 ದಶಕದಲ್ಲಿ ಮ್ಯಾಕ್ಸ್ವೆಲ್ ಎಂಬ ವಿಜ್ಞಾನಿ ಒಂದು ವಿಚಿತ್ರ ವಿಷಯವನ್ನು ಗಮನಿಸಿದರು. ಅವರು ಹೇಳಿದರು, ವಿದ್ಯುತ್ ಮತ್ತು ಅಯಸ್ಕಾಂತ ಒಂದಕ್ಕೊಂದು ಸಂಬಂಧ ಹೊಂದಿವೆ. ಅವರು ಗಣಿತದ ಮೂಲಕ ಒಂದು ಊಹೆ ಮಾಡಿದರು. ವಿದ್ಯುತ್ ತುಂಬ ವೇಗವಾಗಿ ಬದಲಾದರೆ ಅದು ಕಾಣದ ಅಲೆಗಳನ್ನು ಸೃಷ್ಟಿಸುತ್ತದೆ. ಆದರೆ ಅವರು ಆ ಅಲೆಗಳನ್ನು ನೋಡಿರಲಿಲ್ಲ.
ಅದು ಕೇವಲ ಒಂದು ವೈಜ್ಞಾನಿಕ ಊಹೆ ಅಂದರೆ ಪ್ರಿಡಿಕ್ಷನ್ ಮಾತ್ರ ಆಗಿತ್ತು. ಸುಮಾರು 20 ವರ್ಷಗಳ ನಂತರ ಇನ್ನೊಬ್ಬ ವಿಜ್ಞಾನಿ ಹೆನ್ರಿಚ್ ಹರ್ಟ್ಸ್ ಯೋಚಿಸಿದರು, ಮ್ಯಾಕ್ಸ್ವೆಲ್ ಹೇಳಿದ್ದು ನಿಜನ ಸುಳ್ಳೋ ಪರೀಕ್ಷೆ ಮಾಡೋಣ. ಅವರು ಒಂದು ಸರಳ ಪ್ರಯೋಗ ಮಾಡಿದರು. ಒಂದು ಸಾಧನದಲ್ಲಿ 2 ಲೋಹದ ತುಂಡುಗಳ ನಡುವೆ ವಿದ್ಯುತ್ ಸ್ಪಾರ್ಕ್ ಚಿಕ್ಕ ಮಿಂಚು ಉಂಟು ಮಾಡಿದರು. ಸ್ವಲ್ಪ ದೂರದಲ್ಲಿ ಮತ್ತೊಂದು ಲೋಹದ ವಲಯವನ್ನು ಇಟ್ಟರು. ಯಾವುದೇ ತಂತಿ ಇರಲಿಲ್ಲ. ಆದರೆ ಮೊದಲ ಸಾಧನದಲ್ಲಿ ಸ್ಪಾರ್ಕ್ ಬಂದ ತಕ್ಷಣ ಎರಡನೆಯ ವಲಯದಲ್ಲೂ ಒಂದು ಚಿಕ್ಕ ಸ್ಪಾರ್ಕ್ ಕಾಣಿಸಿತು. ತಂತಿಯೇ ಇಲ್ಲದಿದ್ದರೂ ವಿದ್ಯುತ್ ಅಲ್ಲಿ ಹೇಗೆ ತಲುಪಿತು? ಅಷ್ಟರಲ್ಲೇ ಅವರಿಗೆ ಅರ್ಥವಾಯಿತು, ಗಾಳಿಯ ಮೂಲಕ ಏನೋ ಕಾಣದ ಅಲೆಗಳು ಪ್ರಯಾಣಿಸುತ್ತಿವೆ. ಅವುಗಳೇ ರೇಡಿಯೋ ವೇವ್ಸ್. ಒಮ್ಮೆ ಯೋಚಿಸಿ, ಈಗ ಈ ಕ್ಷಣದಲ್ಲೇ ನಮ್ಮ ನಗರದಲ್ಲಿ ಸಾವಿರಾರು ಜನರು ಕಾರ್ಯ ಮಾಡುತ್ತಿದ್ದಾರೆ, ಲಕ್ಷಾಂತರ ಜನರು ವಾಟ್ಸಪ್ ಬಳಸುತ್ತಿದ್ದಾರೆ, ಇನ್ನು ಲಕ್ಷಾಂತರ ಜನರು ಯೂಟ್ಯೂಬ್ ನೋಡುತ್ತಿದ್ದಾರೆ. ಹಾಗಾದರೆ ಎಲ್ಲರ ಸಿಗ್ನಲ್ ಒಂದಕ್ಕೊಂದು ಮಿಕ್ಸ್ ಆಗುವುದಿಲ್ಲವಾ? ನಮ್ಮ ಮನೆಯಲ್ಲಿ FM ರೇಡಿಯೋ ಇದೆಯಲ್ಲ, ಒಮ್ಮೆ 98.3 FM ಹಾಕಿ 98.3 FM ಮಾತ್ರ ಕೇಳಿಸುತ್ತೆ, 95 FM ಕೇಳಿಸುತ್ತಾ? ಇಲ್ಲ. ಯಾಕಂದರೆ ಪ್ರತಿಯೊಂದು FM ಸ್ಟೇಷನ್ ಬೇರೆ ಫ್ರೀಕ್ವೆನ್ಸಿ ಬಳಸುತ್ತದೆ. ರೇಡಿಯೋ ನಿಮ್ಮ ಆಯ್ಕೆ ಮಾಡಿದ ಫ್ರೀಕ್ವೆನ್ಸಿ ಮಾತ್ರ ಕೇಳಿಸುತ್ತದೆ. ಮೊಬೈಲ್ ಟವರ್ ಅಲ್ಲೂ ಇದೇ ತತ್ವ. ಮೊಬೈಲ್ ಟವರ್ ಒಂದೇ ರೇಡಿಯೋ ವೇವ್ಸ್ ಬಳಸುವುದಿಲ್ಲ, ಅದು ಸಾವಿರಾರು ಬೇರೆ ಬೇರೆ ಫ್ರೀಕ್ವೆನ್ಸಿ ಚಾನೆಲ್ಗಳನ್ನು ಬಳಸುತ್ತದೆ. ನಿಮ್ಮ ಫೋನ್ಗೆ ಒಂದು ಚಾನೆಲ್, ನನ್ನ ಫೋನ್ಗೂ ಇನ್ನೊಂದು ಚಾನೆಲ್, ಇನ್ನೊಬ್ಬರಿಗೆ ಮತ್ತೊಂದು ಚಾನೆಲ್. ಆದ್ದರಿಂದ ಸಿಗ್ನಲ್ಗಳು ಒಂದಕ್ಕೊಂದು ಮಿಕ್ಸ್ ಆಗುವುದಿಲ್ಲ. ಒಂದು ದೊಡ್ಡ ಹೈವೇ ಅನ್ನು ಊಹಿಸಿದರೆ ಅದರಲ್ಲಿ 4 ಲೇನ್ಗಳಿವೆ. ಪ್ರತಿಯೊಂದು ಕಾರು ತನ್ನ ಲೇನ್ಗಳಿಗೆ ಹೋಗುತ್ತದೆ. ಎಲ್ಲಾ ಕಾರುಗಳು ಒಂದೇ ಲೇನ್ಗೆ ಬಂದರೆ ಅಪಘಾತವಾಗುತ್ತದೆ. ಆದರೆ ಪ್ರತಿಯೊಬ್ಬರು ತಮ್ಮ ಲೇನ್ ಅಲ್ಲಿ ಹೋದರೆ ಎಲ್ಲರೂ ಸುರಕ್ಷಿತವಾಗಿ ತಲುಪುತ್ತಾರೆ. ರೇಡಿಯೋ ಫ್ರೀಕ್ವೆನ್ಸಿ ಕೂಡ ಇದೇ ರೀತಿ. ಪ್ರತಿಯೊಂದು ಸಂಪರ್ಕಕ್ಕೆ ತನ್ನದೇ ಆದ ಲೇನ್ ಇರುತ್ತದೆ. ಆದರೆ ಒಂದೇ ಫ್ರೀಕ್ವೆನ್ಸಿಯನ್ನು ಇಬ್ಬರು ಬಳಸಿದರೆ ಆಗ ತೊಂದರೆ ಆಗಬಹುದು. ಅದಕ್ಕಾಗಿಯೇ ಮೊಬೈಲ್ ಟವರ್ ಯಾವ ಫ್ರೀಕ್ವೆನ್ಸಿಯನ್ನು ಯಾವ ಫೋನ್ ಬಳಸಬೇಕೆಂದು ನಿಯಂತ್ರಿಸುತ್ತದೆ. ಇಂದಿನ 4G ಮತ್ತು 5G ವ್ಯವಸ್ಥೆಗಳು ಇನ್ನೂ ಚತುರವಾಗಿದೆ. ಅವು ಫ್ರೀಕ್ವೆನ್ಸಿ ಮಾತ್ರವಲ್ಲ, ಸಮಯ ಮತ್ತು ವಿಶೇಷ ಕೋಡ್ಗಳನ್ನು ಬಳಸಿಕೊಂಡು ಲಕ್ಷಾಂತರ ಜನರನ್ನು ಒಂದೇ ಟವರ್ಗೆ ಸಂಪರ್ಕಿಸುತ್ತದೆ. ತುಂಬಾ ಸರಳವಾಗಿ ಹೇಳಬೇಕಂದ್ರೆ FM ರೇಡಿಯೋ ಬೇರೆ ಬೇರೆ ಫ್ರೀಕ್ವೆನ್ಸಿ ಇರುತ್ತೆ. ಮೊಬೈಲ್ ಫ್ರೀಕ್ವೆನ್ಸಿ ಪ್ಲಸ್ ಟೈಮ್ ಪ್ಲಸ್ ಕೋಡ್ಸ್ನ ಯೂಸ್ ಮಾಡುತ್ತೆ. ಟವರ್ ಎಲ್ಲವನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಲಕ್ಷಾಂತರ ಜನರು ಒಂದೇ ಸಮಯದಲ್ಲಿ ಮಾತನಾಡಿದರೂ ನಿಮ್ಮ ಕರೆ ನಿಮ್ಮದೇ ಆಗಿರುತ್ತದೆ. ಲಕ್ಷಾಂತರ ಸಿಗ್ನಲ್ಸ್ ಒಂದೇ ಸಮಯದಲ್ಲಿ ಪ್ರಯಾಣಿಸಿದರೂ ಅವು ಒಂದಕ್ಕೊಂದು ಅಡ್ಡಿಯಾಗುವುದಿಲ್ಲ, ಏಕೆಂದರೆ ಪ್ರತಿಯೊಂದಕ್ಕೂ ತನ್ನದೇ ಆದ ಫ್ರೀಕ್ವೆನ್ಸಿ ಮತ್ತು ದಾರಿ ಇರುತ್ತದೆ. ಜೀವನದಲ್ಲೂ ಇತರರೊಂದಿಗೆ ಹೋಲಿಕೆ ಮಾಡುವ ಬದಲು ನಮ್ಮದೇ ದಾರಿಯಲ್ಲಿ ಮುಂದೆ ಸಾಗಿದರೆ ಗಮ್ಯ ತಲುಪಬಹುದು. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ನಮಸ್ಕಾರ, ಧನ್ಯವಾದಗಳು.